ಸ್ನೇಹಿತರೆ ನಮಸ್ಕಾರ. ನಾವು ಆಗಾಗ ಇಂಟರ್ನೆಟ್ನಲ್ಲಿ ಪ್ರಾಣಿಗಳ ವಿಡಿಯೋಗಳನ್ನು ನೋಡ್ತೀವಿ. ಅದರಲ್ಲೂ ಇತ್ತೀಚೆಗೆ ವೈರಲ್ ಆಗಿರೋ ಪೆಂಗ್ವಿನ್ ಕತೆ ಎಲ್ಲರ ಹೃದಯ ಸ್ಪರ್ಶಿಸಿತ್ತು. ಈಗ ಮರಿಕೋತಿಯ ವಿಡಿಯೋ ವೈರಲ್ ಆಗಿದೆ. ಮರಿಕೋತಿ ಅಂದ ತಕ್ಷಣ ನಮಗೆ ಅಂದ್ಕೊಳ್ಳೋದು ಒಂದಷ್ಟು ಚೇಷ್ಟೆ, ನಗ್ತೀವಿ ಅಂತ. ಆದರೆ ಇವತ್ತು ನಾನು ನಿಮಗೆ ಹೇಳ್ತಿರೋ ಕತೆ ಸ್ವಲ್ಪ ವಿಭಿನ್ನನೆ ಅಂತ ಹೇಳ್ಬೋದು. ಇದು ನಗಿಸುವಂತಹ ಕತೆ ಅಲ್ಲ. ಇದು ಕೇಳಿದ ಮೇಲೆ ನಿಮ್ಮ ಮನಸ್ಸು ಕ್ಷಣಕ್ಕಾದ್ರೂ ಮೌನ ಆಗಬಹುದು. ಜಪಾನ್ನ ಇಚಿಕಾವಾ ಸಿಟಿ ಝೂನಲ್ಲಿ ವಾಸಿಸುತ್ತಿರುವ 7 ತಿಂಗಳ ಚಿಕ್ಕ ಮಕ ಕೋತಿಯ ಕತೆ ಇದು. ಅದರ ಹೆಸರು ಪಂಚ್ಕುನ್. ಈ ಪುಟ್ಟ ಕೋತಿ ಯಾವುದೇ ಕಸರತ್ತಿಂದ ಪ್ರಸಿದ್ಧ ಆಗಿಲ್ಲ. ಅದು ವೈರಲ್ ಆದದ್ದು ಒಂದು ಆಟಿಕೆಯ ಕಾರಣದಿಂದ. ಪಂಚ್ಕುನ್ನನ್ನ ಜನರು ಮೊದಲು ಗಮನಿಸಿದ್ದು ಅದು ಹತ್ತಿ ತುಂಬಿದ ಒರಂಗುಟಾನ್ ಆಟಿಕೆಯನ್ನ ಬಿಗಿಯಾಗಿ ಅಪ್ಪಿಕೊಂಡಿರುವ ವಿಡಿಯೋ ಹೊರಬಂದಾಗ. ಆ ಕೋತಿ ಆ ಆಟಿಕೆಯನ್ನ ಕೇವಲ ಹಿಡಿದುಕೊಳ್ಳೋದಲ್ಲ, ಅದನ್ನ ತನ್ನ ಎದೆ ಮೇಲೆ ಇಟ್ಕೊಂಡೇ ಮಲಗುತ್ತೆ. ತನ್ನ ಕೇಜಿಯೊಳಗೆ ಅದನ್ನ ಎಳೆದುಕೊಂಡು ಹೋಗುತ್ತೆ. ಬೇರೆ ಕೋತಿಗಳು ತನ್ನನ್ನ ತಳ್ಳೋಕೆ ಬಂದ್ರೆ ಅಥವಾ ಅವುಗಳಿಂದ ಹೆದರಿಕೆ ಆದ್ರೆ ತಕ್ಷಣ ಆ ಆಟಿಕೆ ಹಿಂದೆ ಮರೆ ಹೋಗುತ್ತೆ. ಅದನ್ನ ನೋಡಿದಾಗ ಅದು ಒಂದು ಪ್ರಾಣವಿಲ್ಲದ ಆಟಿಕೆ ಅಲ್ಲ, ಏನೋ ಜೀವಂತ ಸಂಬಂಧ ಹಿಡ್ಕೊಂಡಿರ್ಬೇಕು ಅಂತ ಕಾಣಿಸುತ್ತೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾವಿರಾರು ಜನರ ಹೃದಯವನ್ನ ಸ್ಪರ್ಶಿಸಿದೆ. ಪಂಚ್ಕುನ್ ಜುಲೈ 2025ರಲ್ಲಿ ಜನಿಸಿತ್ತು. ಆದ್ರೆ ಇದು ಹುಟ್ಟಿದ ಸ್ವಲ್ಪ ಸಮಯದಲ್ಲಿ ಅದರ ತಾಯಿಯನ್ನ ಅದು ಕಳೆದುಕೊಳ್ಳುತ್ತೆ. ಕೋತಿಗಳಿಗೆ ಅವುಗಳ ತಾಯಿಯ ಅಪ್ಪುಗೆ ಕೇವಲ ಒಂದು ಪ್ರೀತಿ ಮಾತ್ರ ಅಲ್ಲ, ಅದು ಬದುಕಿನ ಭದ್ರತೆ ಹಾಗೆ ಬೆಚ್ಚಗಿನ ಭಾವಾತ್ಮಕ ನೆಲೆ. ಆದ್ರೆ ಪಂಚ್ಕುನ್ಗೆ ಅದ್ ಸಿಕ್ಕಿಲ್ಲ. ಝೂನ ಸಿಬ್ಬಂದಿ ಅದನ್ನ ಸಾಕ್ತಾರೆ. ಅದರ ಭಯ ಏಕಾಂತ ಕಡಿಮೆ ಮಾಡೋಕೆ ಆಟಿಕೆಯನ್ನ ಕೊಡ್ತಾರೆ. ಅವುಗಳಲ್ಲಿ ಈ ಒರಂಗುಟಾನ್ ಸ್ಟಫ್ಡ್ ಆಟಿಕೆ ಪಂಚ್ಕುನ್ಗೆ ತುಂಬಾ ಹತ್ತಿರವಾಗುತ್ತೆ. ಅದು ಅದನ್ನೇ ತನ್ನ ತಾಯಿ ಅನ್ಕೊಂಡಿತ್ತು ಅಥವಾ ತನ್ನ ಸ್ನೇಹಿತ ಅನ್ಕೊಂಡಿತ್ತು, ನಮಗ್ ಗೊತ್ತಿಲ್ಲ. ಆದ್ರೆ ಅದು ಅದನ್ನ ಹಿಡಿದು ಮಲಗುವಾಗ ಅದರ ಮುಖದಲ್ಲಿ ಕಾಣಿಸುವ ಶಾಂತಿ ನಿಜವಾಗ್ಲೂ ಮನಸ್ಸಿಗೆ ತಾಕತ್ತೆ. ಇನ್ನು ಈ ವಿಡಿಯೋ ವೈರಲ್ ಆದಾಗ ಸಾಕಷ್ಟು ಜನರು ಈ ಝೂಗೆ ಬಂದು ಕೋತಿಯನ್ನ ನೋಡೋದಕ್ಕೆ ಪ್ರಾರಂಭಿಸಿದ್ರು. ಇತ್ತೀಚೆಗೆ ಝೂನ ಒಬ್ಬ ಸಿಬ್ಬಂದಿ ಹೇಳಿದಂತೆ ಆ ಪುಟ್ಟ ಕೋತಿ ಏಕಾಂತದಲ್ಲೇ ತನ್ನ ಜೀವನವನ್ನ ನಡೆಸ್ತಾ ಇತ್ತು. ಆದ್ರೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತಾ ಇದೆ. ಪಂಚ್ಕುನ್ನನ್ನ ಬೇರೆ ಕೋತಿಗಳ ಗುಂಪಿಗೆ ಸೇರಿಸಲಾಗಿದೆ. ಮೊದಲು ಅದು ಸುಲಭವಾಗಿ ಅವುಗಳೊಂದಿಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಬೇರೆ ಕೋತಿ ಪಂಚ್ಕುನ್ನನ್ನ ತಳ್ತಾ ಇದ್ವು, ಕೆಲವೊಮ್ಮೆ ನಿರ್ಲಕ್ಷಿಸ್ತಿದ್ವು. ಪಂಚ್ಕುನ್ ಹೆದರ್ಕೊಂಡು ಮತ್ತೆ ತನ್ನ ಆಟಿಕೆಯನ್ನ ಹಿಡ್ಕೊಂಡೆ ಕುಳಿತುಕೊಳ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಪಂಚ್ಕುನ್ ನಿಧಾನವಾಗಿ ಇತರ ಕೋತಿಗಳೊಂದಿಗೆ ಬೆರೆತು ಹೋಗ್ತಾ ಇದೆ. ಬೇರೆ ಕೋತಿಗಳು ಕೂಡ ಅವುಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೆಯಂತೆ. ಕೆಲವೊಮ್ಮೆ ಕೆಲವು ಕೋತಿಗಳೊಂದಿಗೆ ಆಟವಾಡಿದ್ರೆ ಕೆಲವೊಮ್ಮೆ ಹೆದರಿಸೋದು. ಆದ್ರೆ ಮುಖ್ಯವಾಗಿ ಪಂಚ್ಕುನ್ನನ್ನ ಒಪ್ಪಿಕೊಳ್ತಾ ಇದ್ದಾವೆ. ಈಗ ಅದು ಆಟಿಕೆಯನ್ನ ಹಿಡ್ಕೊಂಡಿದ್ರು ಅದರ ಹಿಂದೆ ಮರೆ ಹೋಗೋದಿಲ್ಲ. ಪಂಚ್ಕುನ್ ಜಗತ್ತನ್ನ ಎದುರಿಸೋಕೆ ಕಲಿತಾ ಇದೆ. ಇವತ್ತಿಗೂ ಕೂಡ ಪಂಚ್ಕುನ್ ತನ್ನ ಆಟಿಕೆಯನ್ನ ಜೊತೆಗೆ ಇಟ್ಕೊಂಡಿದೆ. ಆದ್ರೆ ಅದು ಏಕಾಂತದಿಂದ ಸ್ನೇಹದತ್ತ ಹೆಜ್ಜೆ ಇಡ್ತಾ ಇದೆ. ಜಪಾನ್ನಿಂದ ಭಾರತದವರೆಗೂ ಸಾವಿರಾರು ಜನರು ಒಂದೇ ಆಶಯವನ್ನ ಹಂಚಿಕೊಂಡಿದ್ದಾರೆ, ಈ ಪುಟ್ಟ ಕೋತಿಗೆ ನಿಜವಾದ ಸ್ನೇಹಿತರು ಸಿಗ್ಲಿ ಎಂದು. ಸ್ನೇಹಿತರೆ, ನಿಮ್ಗೂ ಕೂಡ ಈ ಕೋತಿಯ ವೈರಲ್ ವಿಡಿಯೋ ಇಷ್ಟ ಆಯ್ತು ಅಂತ ಇದ್ರೆ ಈ ವಿಡಿಯೋಗೆ ಕೂಡಲೇ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.